ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ಪ್ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿನಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ನಿಮ್ಮೆಲ್ಲರಿಗೂ ಶುಭೋದಯವಾಗಲಿ. ಕಳೆದ 2 ದಿವಸಗಳಿಂದ ಅಕ್ಷರಶಃ ಶುಭೋದಯ ಆಗ್ತಾ ಇದೆ. ಪ್ರಭು ರಾಮಚಂದ್ರನ ಆ ಕಥೆಯನ್ನು ಕೇಳಿದ್ರೆ ಅದು ನಿಜಕ್ಕೂ ಶುಭೋದಯ. ಶ್ರೀಮದ್ ರಾಮಾಯಣ ಇದೊಂದು ಮಹಾಕಾವ್ಯ. ಅಕ್ಷರಗಳಲ್ಲೂ ಪ್ರಭು ರಾಮಚಂದ್ರನ ದಿವ್ಯ ಗುಣಾನುಭವ ಅಂತರ್ಗತವಾಗಿರುತ್ತೆ. ಪರಬ್ರಹ್ಮ ಸ್ವರೂಪನಾದಂತಹ ಶ್ರೀಮನ್ನಾರಾಯಣ ರಾಮನಾಗಿ ಅವತಾರ ಮಾಡಿದ. ಶ್ರೀಮನ್ನಾರಾಯಣನ ಆ ಮುಖ ಪದ್ಮದಿಂದ ಬಂದಂತಹ 4 ವೇದಗಳೇ ರಾಮಾಯಣ ಆಯಿತು. ವಾಲ್ಮೀಕಿಯ ಕೃತಿಯಾಯಿತು ಶ್ರೀಮದ್ ರಾಮಾಯಣ. ವಾಲ್ಮೀಕಿ ಗಿರಿಸಂಭೂತ ರಾಮಸಾಗರ ಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ. ಆ ವಾಲ್ಮೀಕಿ ಎಂಬ ಆ ಗಿರಿಯಿಂದ ಪ್ರವಹಿಸಿದಂತಹ ಈ ರಾಮಾಯಣ ಮಹಾನದಿ ಇದೆಯಲ್ಲ, ಅದು ಭುವನವೆಲ್ಲ ಪವಿತ್ರತಮವಾಗಿಬಿಡ್ತು. ತ್ರೇತಾಯುಗದಲ್ಲಿ ಅವತಾರ ಮಾಡಿದ. ಇದು ಕಲಿಯುಗ. ಯುಗಗಳು ಕಳೆದರೂ ಆ ರಾಮ ಕಥೆ, ಆ ರಾಮಾಯಣ ಪಾರಾಯಣ, ಆ ರಾಮ ಗಾಯನ ಎಲ್ಲವೂ ಎಲ್ಲ ಕಡೆ ನಡೀತಾ ಇದೆ. ಇದು ಪ್ರಭು ರಾಮಚಂದ್ರನ ಆ ದಿವ್ಯ ಚರಿತ್ರೆಯ ಮಹತ್ವ. ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ, ಶ್ರೀಮದ್ ರಾಮಾಯಣದಲ್ಲಿ ಅನೇಕ ರಹಸ್ಯಾರ್ಥಗಳೆಲ್ಲ ಅಡಕಾಗಿದೆ ಅಂತ. ಮೇಲ್ನೋಟಕ್ಕೆ ಅದು ರಾಮಕಥೆ, ಸೀತೆಯ ಕಥೆ. ಅದರ ಒಳಗಡೆ ಅನಂತವಾದಂತಹ ರಹಸ್ಯಾರ್ಥಗಳೆಲ್ಲ ಇದರಲ್ಲಿ ಅಡಗಿದೆ. ಶ್ರೀಮದ್ ರಾಮಾಯಣದ ಪ್ರಥಮ ಶ್ಲೋಕವೇ ಆಚಾರ್ಯನ ಲಕ್ಷಣವನ್ನು ತಿಳಿಸುತ್ತೆ, ಶಿಷ್ಯನ ಲಕ್ಷಣವನ್ನು ತಿಳಿಸುತ್ತೆ. ಆಚಾರ್ಯನಾದವನು ಹೇಗಿರಬೇಕು, ಆಚಾರ್ಯನ ಗುಣಗಳೇನು, ಆಚಾರ್ಯನ ನಡೆ ನುಡಿ ಏನು, ಆಚಾರ್ಯ ಯಾವುದನ್ನು ನುಡಿತಾನೋ ಆ ರೀತಿ ನಡೆದು ತೋರಿಸಬೇಕು. ಆಗಲೇ ಆಚಾರ್ಯತ್ವ ಪೂರ್ತಿ ಆಗುವಂಥದ್ದು. ಶ್ರೀಮದ್ ರಾಮಾಯಣದಲ್ಲಿ ಅಂತಹ ಆಚಾರ್ಯನ, ಅಂತಹ ಶಿಷ್ಯನ ಪರಿಚಯವನ್ನು ನಾವು ಮೊಟ್ಟ ಮೊದಲಿಗೆ ಮಾಡ್ಕೊಳ್ತೀವಿ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ಪಚ್ಚ ವಾಲ್ಮೀಕಿ ಮುನಿಪುಂಗವಂ. ಆರಂಭನೇ ತಪಸ್ವಾಧ್ಯಾಯ ನಿರತಂ. ಆಚಾರ್ಯನಾದವನಿಗೆ ಆ ತಪಸ್ಸಿರಬೇಕು. ಅವನು ತಪಸ್ಸಿನಲ್ಲಿ ನಿರತವಾಗಿರಬೇಕು. ತಪಸ್ವಿ ವಾಗ್ವಿದಾಂಬರಂ. ಅವನು ತಪಸ್ವಿಯಾಗಿರಬೇಕು. ತಪಸ್ಸಿನಲ್ಲಿ ಅವನು ನಿರತನಾಗಿರಬೇಕು, ತಪಸ್ವಿಯಾಗಿರಬೇಕು. ಅದಕ್ಕೆ ಹೇಗೆ ಪಕ್ಷಿಗಳಿಗೆ 2 ರೆಕ್ಕೆಗಳಿರುತ್ತೋ ಹಾಗೆ ಆಚಾರ್ಯನಾದವನಿಗೆ 2 ರೆಕ್ಕೆಗಳಿರಬೇಕು. ಒಂದು ಜ್ಞಾನ, ಇನ್ನೊಂದು ಅನುಷ್ಠಾನ. ಜ್ಞಾನ ಮತ್ತು ಅನುಷ್ಠಾನಗಳು ಆಚಾರ್ಯನಲ್ಲಿ ಪರಿಪೂರ್ಣವಾಗಿರಬೇಕು. ನಾರದರಲ್ಲಿ ಇದೆರಡೂ ಮಿಳಿತವಾಗಿದೆ. ನಮ್ಮ ಕಲಿಯುಗದ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರು ಅವರು ಆಚಾರ್ಯ ಪೂರ್ತಿ ಇದ್ದವರು. ಅವರಲ್ಲಿ ಜ್ಞಾನವೂ ಇತ್ತು, ಅನುಷ್ಠಾನವೂ ಇತ್ತು. ಜ್ಞಾನ ಅಂದರೆ ಕೇವಲ ಪುಸ್ತಕದ ಜ್ಞಾನ ಅಲ್ಲ, ವೇದಾಂತದ ಜ್ಞಾನ ಅಲ್ಲ. ನಿಜ, ಅದು ಜ್ಞಾನವೇ. ಅನೇಕ ಗ್ರಂಥಗಳನ್ನು ಓದ್ತೀವಿ, ಅನೇಕ ಬ್ರಹ್ಮಸೂತ್ರಾದಿ ಗ್ರಂಥಗಳನ್ನೆಲ್ಲ ಓದ್ತೀವಿ, ಅದನ್ನು ಪ್ರವಚನ ಮಾಡ್ತೀವಿ, ಉಪನ್ಯಾಸ ಕೇಳ್ತೀವಿ. ಅದೆಲ್ಲ ಆ ಜ್ಞಾನ ಒಂದು ಕಡೆ. ಜ್ಞಾನ ಅಂದರೆ
ಪರತತ್ವದ ಜ್ಞಾನ, ಭಗವಂತನ ಜ್ಞಾನ ಇರಬೇಕು. ಈ ಭಗವಂತ ಇಲ್ಲಿ ವಿಶ್ವವ್ಯಾಪಿಯಾಗಿ ಎಲ್ಲದರಲ್ಲೂ ಇದ್ದಾನೆ, ಅಂತರ್ಯಾಮಿಯಾಗಿ. ಪ್ರತಿಯೊಬ್ಬರನ್ನ ಆದರದಿಂದ ಗೌರವದಿಂದ ನೋಡುವಂತಹ ಜ್ಞಾನ ಬಂದಾಗ ಅದು ನಿಜವಾದಂತಹ ಜ್ಞಾನ. ನಾರದರು ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರ್, ಅವರು ತಪಸ್ವಿಗಳು, ಸದಾ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಂಥವರು. ಅವರಿಗೆ ನಾರಾಯಣ ನಾಮ ಬಿಟ್ಟು, ಭಗವಂತನ ನಾಮ ಬಿಟ್ಟು ಬೇರೆ ಏನು ಅವರಿಗೆ ಗೊತ್ತಿಲ್ಲ. ಅವರಿಗೆ ಅಧಿಕಾರ ಉಂಟು, ಭಗವಂತನನ್ನ ದರ್ಶನ ಮಾಡಿಸುವಂಥ ಅಧಿಕಾರ ಅವರ ಹೃದಯಂಗಮವಾಗಿ ಬರುವಂಥದ್ದು ಭಗವದ್ ಅನುಭವ ನಾರದ ಮಹರ್ಷಿಗಳಿಗೆ. ಅನೇಕ ಸಂದರ್ಭಗಳಲ್ಲಿ ನಾವು ಗುರುಗಳನ್ನ ಹುಡ್ಕೊಂಡು ಹೋಗ್ತೀವಿ. ಆದ್ರೆ ಇಲ್ಲೇನಾಯ್ತು ಅಂದ್ರೆ, ಗುರು ಶಿಷ್ಯನನ್ನು ಹುಡ್ಕೊಂಡು ಬಂದರು. ನಾರದ ಮಹರ್ಷಿಗಳು ವಾಲ್ಮೀಕಿಯನ್ನ ಹುಡ್ಕೊಂಡು ಬಂದರು. ವಾಲ್ಮೀಕಿಯ ಮೇಲೆ ಕೃಪೆ ಮಾಡಿದ್ರು, ವಾಲ್ಮೀಕಿಗೆ ನಿರ್ಹೇತುಕ ಕೃಪೆ ಮಾಡಿದ್ರು. ಸಾಮಾನ್ಯವಾದಂತಹ ವಾಲ್ಮೀಕಿ ಮಹರ್ಷಿ ಆದರು. ಶ್ರೀಮದ್ ರಾಮಾಯಣ ಅಂತ ಮಹಾಕಾವ್ಯವನ್ನ, ಪ್ರಭು ರಾಮಚಂದ್ರನ ಚರಿತ್ರೆಯನ್ನ ನಮ್ಮೆಲ್ಲರಿಗೆ ತಿಳಿಸುವಂತಹ ಭಾಗ್ಯ ವಾಲ್ಮೀಕಿಗೆ ಸಿಕ್ತು. ಅದು ನಾರದರ ಕೃಪೆಯಿಂದ ಸಿಕ್ತು. ಆಚಾರ್ಯನಾದವನ ಲಕ್ಷಣ ಗುಣ ಹೇಗಿರಬೇಕು ಅಂದ್ರೆ, ಅವನಿಗೆ ಗೊತ್ತಿರುತ್ತೆ. ಅವನು ಶಿಷ್ಯನನ್ನ ಹುಡ್ಕೊಂಡು ಹೋಗಿ ಶಿಷ್ಯನ ಮೇಲೆ ಅಪಾರವಾದಂತಹ ಕೃಪೆಯನ್ನ ಮಾಡ್ತಾರೆ. ಅದನ್ನೇ ನಮ್ಮೆಲ್ಲರಿಗೂ ಉತ್ತಾರಕ ಆಚಾರ್ಯರು ಸ್ವಾಮಿ ರಾಮಾನುಜರು. ಕೇವಲ ಉತ್ತಾರಕ ಆಚಾರ್ಯರು ಮಾತ್ರ ಅಲ್ಲ, ಅವರು ಕೃಪಾ ಮಾತ್ರ ಪ್ರಸನ್ನಾಚಾರ್ಯರು. ಸ್ವಾಮಿ ರಾಮಾನುಜರಿಗೆ ಒಂದು ಶಿಷ್ಯನ ಮೇಲೆ ಇವನನ್ನು ಅನುಗ್ರಹಿಸಬೇಕು ಅಂತ ಅಂದ್ಬಿಟ್ರೆ, ಅವನು ಎಲ್ಲೇ ಇರಲಿ ಅವನನ್ನ ಹೋಗಿ ಕರೆಕೊಂಡು ಬಂದು ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಂತಹ ಕೃಪಾ ಮಾತ್ರ ಪ್ರಸನ್ನಾಚಾರ್ಯರು ಸ್ವಾಮಿ ರಾಮಾನುಜರು. ನಾರದರು ಅಂತಹ ಆಚಾರ್ಯರು, ವಾಲ್ಮೀಕಿ ಅಂತಹ ಶಿಷ್ಯರು. ಪ್ರಾರಂಭದಲ್ಲೇ ಪ್ರಪ್ರಥಮ ಶ್ಲೋಕದಲ್ಲೇ ಆಚಾರ್ಯ ಶಿಷ್ಯನ ಲಕ್ಷಣವನ್ನು ಶ್ರೀಮದ್ ರಾಮಾಯಣದಲ್ಲಿ ನಾವು ಅನುಭವಿಸ್ಬೋದು. ನಾಳೆ ರಾಮಕಥೆ ಮುಂದುವರಿಯುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.